ಸಿ ಈ ದಿವಸ ನಾನು ನೆನ್ನೆ ದಿವಸ ಇಲ್ಲಿ ಬಿಜಾಪುರ ಜಿಲ್ಲೆಯ ಒಂದು ಕೆಲವು ಪ್ರಕರಣಗಳ ತನಿಖೆ ಯಾವ ರೀತಿ ನಡೀತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಮತ್ತು ಅವ್ರಿಗೆ ಮುಂದಿನ ದಿನಗಳಲ್ಲಿ ಈ ತನಿಖೆ ಯಾವ ರೀತಿ ನಡೆಸಬೇಕು ಅಂತ ಸೂಚನೆಗಳು ಕೊಡಲಿಕ್ಕೆ ಮತ್ತು ಇಲ್ಲಿನ ಎಲ್ಲ ಸಿಬ್ಬಂದಿಗಳ ಒಂದು ಸಭೆಯನ್ನು ನಡೆಸಿ ಅದು ಜಿಲ್ಲಾದ್ಯ ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧ ಮತ್ತು ಆಡಳಿತ ವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ವಿ ಮತ್ತು ಅವರಿಗೆ ಸೂಕ್ತ ಸೂಚನೆಗಳನ್ನು ನೀಡಿದ್ವಿ. ಅದೇ ರೀತಿ ಅವರು ಚಡಚಣ ಪಟ್ಟಣದ ಒಂದು SBI ಬ್ಯಾಂಕ್ ದರೋಡೆ ಪ್ರಕರಣದ ಕೆಲವು ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಮನಗೋಳಿ ಪಟ್ಟಣದ ಕೆನರಾ ಬ್ಯಾಂಕ್ ಕಳ್ಳತನದಲ್ಲಿ ಅದನ್ನೊಂದು 15 ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಮುದ್ದೇಬಿಹಾಳ ಪಟ್ಟಣದಲ್ಲಿ ಒಂದು ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರ ಬಾಡಿಗೆ ಮನೆಯದು ಒಂದು ಕಳ್ಳತನ ಆಗಿತ್ತು, ಅದರಲ್ಲೂ ಕೂಡ 3 ಜನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಇದರಲ್ಲಿ ಭಾಳಷ್ಟು ಪ್ರಾಪರ್ಟಿನ ಡಿಸ್ಪ್ಲೇ ಕೂಡ ತಾವೆಲ್ಲ ನೋಡಿದಿರಿ ಮತ್ತು ಪತ್ತೆ ಮಾಡಿದ್ದಾರೆ. ಇವ್ರಿಗೆ ಯಾರು ಪತ್ತೆ ಮಾಡಿದ ಟೀಮು ಮತ್ತು ಅವ್ರಿಗೆಲ್ಲರಿಗೂ ಇಲಾಖೆ ವತಿಯಿಂದ ಪ್ರಶಂಸನೆ ಮತ್ತು ಮುಂದಿನ ದಿವಸಗಳಲ್ಲಿ ಅವರಿಗೆ ಮೆಡಲ್ ಕೊಡೋದು ಕಾರ್ಯಕ್ರಮಗಳು ಕೂಡ ನಾವು ಮಾಡ್ತೀವಿ. ಮತ್ತು ಅದೇ ರೀತಿಯಲ್ಲಿ ಇನ್ನೂ ಒಂದಷ್ಟು SBI ಪ್ರಕರಣದಲ್ಲಿ ಇನ್ನೂ ಒಂದಷ್ಟು ಆರೋಪಿಗಳ ತನಿಖೆ ಮತ್ತು ಅವರದ್ದು ದಸ್ತಗಿರಿ ಬಾಕಿ ಇದೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಬೇಗ ಅತಿ ಶೀಘ್ರವಾಗಿ ಅವ್ರನ್ನ ಪತ್ತೆ ಮಾಡ್ತೀವಿ ಅಂತ ಜಿಲ್ಲಾ ಪೊಲೀಸ್ ಮುಖ್ಯಸ್ಥರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ಇದು ತಮ್ಮ ಮಾಹಿತಿಗೆ. ಇನ್ನೇನಾದರೂ ತಮ್ಮದು ಪ್ರಶ್ನೆಗಳಿದ್ದರೆ ನಾವು ಅದಕ್ಕೆ ಉತ್ತರ ಹೇಳ್ತೀವಿ. ಮನಗೋಳಿ ಪ್ರಕರಣದಲ್ಲಿ ಇನ್ನೊಂದು ಆರೋಪಿದು ಬಂಧನ ಬಾಕಿ ಇದೆ. ಅದು ಬಿಟ್ಟರೆ ಉಳಿದಿದ್ದೆಲ್ಲ ಪ್ರಕರಣದ ತನಿಖೆ ಆಲ್ಮೋಸ್ಟ್ 99% ಮುಗಿದಿದೆ. ಅದರಲ್ಲಿ ಚಡಚಣದಲ್ಲಿ ಇನ್ನೂ ಆರೋಪಿಗಳು ಇದು ಮೇನ್ ಆರೋಪಿಗಳು ಇಬ್ಬರು ಬೇಕಾಗಿದೆ. ಅವ್ರಿಗೆ ಹುಡುಕಾಟ ನಡೆದಿದೆ. ಅದು ಜಿಲ್ಲಾ ಪೊಲೀಸ್ ಅವರು ಅದನ್ನು ನಾವು ಬೇಗ ಮಾಡ್ತೀವಿ ಅಂತ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಮನಗೋಳಿಲಿ ರಿಕವರಿ ಪೂರ್ಣ ಆಗಿದೆ, ಬಟ್ ಇದರಲ್ಲಿ ಚಡಚಣದಲ್ಲಿ ಇನ್ನೂ ರಿಕವರಿ ಆಗೋದು ಬಾಕಿ ಅರೌಂಡ್ 50% ಆಗಿದೆ. ಸರ್, ನಮ್ಮ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ ಸರ್, ಬ್ಯಾಂಕ್ಗಳೇ ಟಾರ್ಗೆಟ್ ಆಗಿದಾವಲ್ಲ ಸರ್. ಮಂಗಳೂರು, ಈ ಕಡೆಗೆ ಬೀದರು, ಕಲಬುರಗಿ ಎಲ್ಲ ಕಡೆ ಬ್ಯಾಂಕ್ಗಳ ದರೋಡೆ ಜಾಸ್ತಿ ಆಗ್ತದೆ ಸರ್ ಕರ್ನಾಟಕದ. ಕಳೆದ ಲಾಸ್ಟ್ ಜನವರಿಯಿಂದ ನೋಡಿದಾಗ ಇದು ತಾವು ಹೇಳೋದು ಒಂಥರ ಪರ್ಸೆಪ್ಷನ್ ಆ ಥರ ಇದೆ. ಅದೇ ರೀತಿ ನಾವು ಆಲ್ ಇಂಡಿಯಾ ಫಿಗರ್ಸ್ ಎಲ್ಲ ಕಂಪೇರ್ ಮಾಡಿದ್ರೆ ನೋಡಿದಾಗ ಒಂಥರ ಬರೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಥರ ಆಗ್ತಾ ಅಂತ ಅನಿಸ್ತದಲ್ಲ. ಇದಕ್ಕೆ ಹಲವಾರು ಕಾರಣಗಳು ನಾವು ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಸೆಕ್ಯೂರಿಟಿ ವ್ಯವಸ್ಥೆಗಳು ಏನು ಬ್ಯಾಂಕಲ್ಲಿ ಇರಬೇಕಾಗಿದೆ ಅದು ಅಪೇಕ್ಷಿತ ಮಟ್ಟದಲ್ಲಿ ಕೆಲವು ಕಡೆ ಇಲ್ಲ. ಅದನ್ನು ಒಂದು ಗುರಿ ಇಟ್ಕೊಂಡು ಮಾಡ್ದಂಗೆ ಕಾಣ್ತಾ ಇದೆ. ಮತ್ತು ಎಲ್ಲ ಕೇಸ್ಗಳಲ್ಲೂ ಕೂಡ ಆರೋಪಿಗಳು ಪತ್ತೆಯಾಗಿ ಅರೆಸ್ಟ್ ಕೂಡ ನಾವು ಮಾಡಿದ್ವಿ. ಸರ್, ಸೆಕ್ಯೂರಿಟಿ ಬಗ್ಗೆ RBI ಏನು ಕೋಆರ್ಡಿನೇಷನ್ ಬಿಟ್ವೀನ್ ಪೊಲೀಸ್ ಅಂಡ್ RBI ಟು ಹ್ಯಾವ್ ಮೋರ್ ಸೆಕ್ಯೂರಿಟಿ, ಅವ್ರಿಗೆ ಗೈಡೆನ್ಸ್ ಇಲ್ಲ ಏನಾದರೂ? RBIದು ಕೂಡ ಗೈಡ್ಲೈನ್ಸ್ ಇದೆ. ಕೆಲವರು ಕಡೆ ಏನಾಗಿದೆ, ಈ ಬ್ಯಾಂಕ್ಗಳವರು ಕಾಸ್ಟ್ ಕಟ್ಟಿಂಗ್ ಮೆಜರ್ಸ್ ಥರ ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ನಮಗೆ ಒಂದು ಅಭಿಪ್ರಾಯ ಇದೆ. ಇದನ್ನು DG ಅವರ ಮಟ್ಟದಲ್ಲಿ, ಸ್ಟೇಟ್ ಲೆವೆಲ್ ಮಟ್ಟದಲ್ಲಿ RBIದು ರೀಜನಲ್ ಡೈರೆಕ್ಟರ್ ಇದ್ದಾರೆ. ಅವರು ಕೂಡ ನಾವು ಕೂಡ ಅದಕ್ಕೆ ಅವರ ಗಮನ ಕೂಡ ಇದ್ರ ಬಗ್ಗೆ ಸೆಳೀತೀವಿ. ಸರಿ, ಬ್ಯಾಂಕ್ನವ್ರ ವಿರುದ್ಧ ಏನು ಕ್ರಮ ಕೈಗೊಳ್ಳಕ್ಕೆ ಸರ್? ಅವ್ರು ನೋಡ್ತಾ ಇದ್ರೆ ಸುಧಾರಿಸ್ತಾನೆ ಇಲ್ಲ. ಈ ಸೆಕ್ಯೂರಿಟಿ ಕೆಲಸ ಮಾಡ್ಬೇಕಾದ್ರೆ ಹೋದ ಜೆರಾಕ್ಸ್ ಮಾಡ್ಲಿಕ್ಕೆ ಹಚ್ತಾರೆ, ಬೇರೆ ಕಡೆ ನೋಡಿದ್ರೆ ಬೇರೆ ಬೇರೆ ಕೆಲಸಗಳು ಕೊಟ್ಟಿರ್ತಾರೆ. ಅವ್ರಿಗೆ ಇಂಟರ್ನಲ್ ಏನು ಸೆಕ್ಯೂರಿಟಿ ಇರಬೇಕಾಗಿತ್ತು ಸರ್, ಅದು ಸರಿಯಾಗಿ ಇದರಲ್ಲಿ ಎರಡು ವಿಚಾರ ಇದೆ. ಒಂದು, ವೆದರ್ ಅವರು ಕ್ರಿಮಿನಲ್ ಪ್ರಕರಣದಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿದ್ದರೆ ಪೊಲೀಸ್ ಇಲಾಖೆ ಅವ್ರ ಮೇಲೆ ಕ್ರಮ ತಗೊಳ್ತದೆ. ಬಟ್ ಅವರು ಇಲಾಖೆ ಅವರು ಬ್ಯಾಂಕ್ನ ಕೆಲಸದಲ್ಲಿ ಏನಾದ್ರು ನಿರ್ಲಕ್ಷ್ಯತೆ ನೋಡಿದ್ರೆ ಬ್ಯಾಂಕ್ನವರು ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಸರ್, ಈ ಮನಗೋಳಿ ಪ್ರಕರಣ ವಿಚಾರದಲ್ಲಿ ಸರ್ ಲಾಸ್ಟ್ ಟೈಮ್ CM ಅವ್ರಿಗೆ ನಾವು ಕೇಳಿದ್ವಿ ಸರ್, ಏನೋ ರಿವಾರ್ಡ್ ಏನಾದರೂ ಆ ರೀತಿಯಾಗಿ? ಅದು ನಾನೀಗ ಪ್ರೆಸ್ ಸ್ಟಾರ್ಟ್ ಮಾಡಿದಾಗಲೇ ಅದೇ ಹೇಳಿದೆ. ಯಾರು ಪ್ರಕರಣ ಏನು ತಂಡ ಯಾರು ತನಿಖೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆ ಖಂಡಿತವಾಗಿ ಇಲಾಖೆ ಅವ್ರಿಗೆ ಶ್ರಮವನ್ನು ಅಪ್ರಿಷಿಯೇಟ್ ಮಾಡುತ್ತೆ. ಮತ್ತು ಅವ್ರಿಗೆ ಇಲಾಖೆ ಮಟ್ಟದಿಂದ ಏನೇನು ಗೌರವ ಸಲ್ಲಿಸಬೇಕು ಎಲ್ಲರೂ ನಾನು ಸಲ್ಲಿಸ್ತೀನಿ. Because there are some people who deserve president medal ಇರ್ಬೋದು ಅಥವಾ CM medal ಇರ್ಬೋದು, deserve that because they do well. ನೀವು ಹೇಳೋಕ್ಕೆ ಮುಂಚೆ ನೆನ್ನೆ ಕೂಡ ಅವ್ರಿಗೆ ಮನಗೋಳಿ ಸ್ಟೇಷನ್ಗೆ ಹೋದಾಗಲೂ ಕೂಡ ಅವ್ರಿಗೆ ಹೇಳಿದ್ವಿ ನಾವು. ಅದು ನಮ್ಮದು ಪ್ರೆಸಿಡೆಂಟ್ ಮೆಡಲು, CM ಮೆಡಲ್ ಎಲ್ಲ ಒಂದು ಸರ್ಟನ್ ಅಕೇಷನ್ಸಲ್ಲಿ ಕೊಡ್ತಾರೆ. ಅಕೇಷನ್ ಬಂದಾಗ ಅದಕ್ಕೆ ಏನು ಸಲ್ಲಬೇಕಾದ ಗೌರವ ಸಿಗ್ತದೆ ಅದು ಸಿಗ್ತದೆ. ಸರ್, ಈ ಚಡಚಣ ಕೇಸಲ್ಲಿ ಅರೆಸ್ಟ್ ಆದವ್ರ ಪಾತ್ರಗಳೇನು ಸರ್? 3 ಜನ. ಒಬ್ಬರು ವೆಪನ್ ಸಪ್ಲೈ ಮಾಡಿದವರು ಅಂತ ಇದೆ. ಇನ್ನು ಒಬ್ಬರು ಪಾತ್ರಧಾರಿ ಆರೋಪಿ ಬ್ಯಾಂಕ್ ದರೋಡೆಯಲ್ಲಿ ಭಾಗಿಯಾಗಿದ್ದಾನೆ.
ಇನ್ನು ಉಳಿದವರು ಇನ್ನೊಂದಿಬ್ಬರು ಸಿಗ್ಬೇಕು ನಮಗೆ. ಮಹಾರಾಷ್ಟ್ರ ಸರ್ಕಾರದಿಂದ ಪೊಲೀಸ್ ಎಲ್ಲ ಸಹಕಾರ ತಮಗೆ ಸಿಗ್ತಾ 100%. ಸಿ ಆಲ್ ಇಂಡಿಯಾ ಸರ್ವಿಸ್ ಆಫೀಸರ್ಸ್, IPS ಆಫೀಸರ್ಸ್, ದೇ ಆರ್ ಆಲ್ ಫ್ರಮ್ ಸೇಮ್ ಟ್ರೈನಿಂಗ್. ಸೇಮ್ IPS ಆಫೀಸರ್ ಕರ್ನಾಟಕದಲ್ಲಿ ಯಾರಿದ್ದಾರೆ, ಮಹಾರಾಷ್ಟ್ರದಲ್ಲೂ ಅದೇ IPS ಆಫೀಸರ್ಗಳು ಅಲ್ಲೂ ಇದ್ದಾರೆ. ಕೋಆರ್ಡಿನೇಷನ್ಗೆ ಏನು ಸಮಸ್ಯೆ ಇಲ್ಲ. ನಾವು ಅದಕ್ಕೋಸ್ಕರನೇ ಇವರು ಜಿಲ್ಲಾ ಪೊಲೀಸ್ ಅವರಿಗೆ ಮಹಾರಾಷ್ಟ್ರ ಜಿಲ್ಲಾ ಅವ್ರಿಗೆ ನೇಬರಿಂಗ್ ಡಿಸ್ಟ್ರಿಕ್ಟ್ಸ್ ಏನಿದೆ ಅದ್ರ ಜೊತೆ ಕೂಡ ಕ್ರೈಮ್ ಮೀಟಿಂಗ್ಸ್ ಮಾಡಿ ಅಂತ ಅವರಿಗೆ ನಿರ್ದೇಶನ ಕೊಟ್ಟಿದ್ದೇವೆ. ಈಗ ನೀವು ಅವರು ನೆಕ್ಸ್ಟ್ 10-15 ಡೇಸಲ್ಲಿ ಅನುಕೂಲ ನೋಡಿಕೊಂಡು ಈಗ ಕ್ರೈಮ್ ಮೀಟಿಂಗ್, ನೇಬರಿಂಗ್ ಕ್ರೈಮ್ ಮೀಟಿಂಗ್ಗಳು ಕೂಡ ಮಾಡ್ತಾರೆ. ಸರ್, ಇದು ಬಿಟ್ಟು ತಾವು ಎಲ್ಲೆಂಡೋ ಇದ್ದೀರಿ, ಬಿಗರ್ ರೆಸ್ಪಾನ್ಸಿಬಿಲಿಟೀಸ್. ಹೇಟ್ ಸ್ಪೀಚ್ಗಳು ಕರ್ನಾಟಕದಲ್ಲಿ ಹೆಚ್ಚಾಗ್ತವೆ ಅಂತ ಬಹಳ ಮಾಹಿತಿ ಇದೆ. ಅದ್ರ ಮೇಲೆ ತಡೆಗಟ್ಟೆ ದಿನ ಬೆಳಗಾದ್ರೆ ಅದು ಹಿಂದೂ ಮುಸ್ಲಿಂ ವಿರುದ್ಧ ಅಂತ ಸೋಷಿಯಲ್ ಮೀಡಿಯಾ ವಿರುದ್ಧ ಅದನ್ನ ಕಂಟ್ರೋಲ್ ಮಾಡಕ್ಕೆ ಏನಾರೇ ತಮ್ಮ ಕಡೆಯಲ್ಲಿ ಏನಾರ ಸರ್ಕಾರಕ್ಕೆ ಗಮನಕ್ಕೆ ಸುಪ್ರೀಂ ಕೋರ್ಟ್ ಅದು ಯಾಸಿನ್ ಅಬ್ದುಲ್ಲಾ ವರ್ಸಸ್ ಸ್ಟೇಟ್ ಅಂತ ಅದರಲ್ಲಿ ನಡೆಸ್ತದೆ. ಹೇಟ್ ಸ್ಪೀಚ್ ಯಾರು ಮಾಡಿದ್ರು ಕೂಡ ಅದ್ರ ಇಮಿಡಿಯೇಟ್ ಆಗಿ ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿದೆ. ಅದೇ ರೀತಿ ನಾವು ನಮ್ಮ ಸ್ಟೇಟ್ ರಾಜ್ಯ ಮಟ್ಟದಿಂದ ಎಲ್ಲ ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದೀವಿ. ನಾವು ಹೇಟ್ ಸ್ಪೀಚ್ ಯಾರು ಮಾಡಿದ್ರು ಕೂಡ ಅದನ್ನು ಕಾನೂನುಬದ್ಧವಾಗಿ ಲೀಗಲ್ ಒಪಿನಿಯನ್ ತೊಗೊಂಡು ಅದ್ರದ್ದು ಏನಾದರೂ ಕಾನೂನು ಉಲ್ಲಂಘನೆ ಆಗಿದ್ರೆ ಇಮಿಡಿಯೇಟ್ FIR ಮಾಡಿ ಮುಂದೆ ಕ್ರಮ ತೊಗೊಳಿದ್ದೀವಿ. ಇಲ್ಲಿ ಆರೋಪ ಏನಾಗಿರ್ತದೆ ಸರ್, ಸಾಮಾನ್ಯ ಜನರು ಯಾವ್ದಾದ್ರು ಹೇಟ್ ಸ್ಪೀಚ್ ಇದ್ರೆ ಸುಮುಟೋ ಹಾಕ್ತಾರೆ, ಅವ್ರಿಗೆ ಒಳಗೆ ಹಾಕ್ತಾರೆ. ಆದ್ರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು, ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಇದ್ದವರು ಅವ್ರು ಹೇಳಿದ್ರೆ ಅಲ್ಲಿ ಅವ್ರಿಗೂ ಬಹಳ ಡಿಲೇ ಆಗಿಬಿಡುತ್ತೆ. ಅವ್ರಿಗೆ ಯಾವ ಕಾನೂನು ಆ ಥರ ಏನು ನನಗೆ ಅಭಿಪ್ರಾಯ ಬರಲಿಲ್ಲ. ಬಟ್ ಭಾಳಷ್ಟು ಕೇಸ್ಗಳು ಆಗಿದ್ದಾವೆ, ಕೆಲವೆಲ್ಲ ಹೈಕೋರ್ಟಲ್ಲಿ ಇದ್ದಾವೆ. ಹಂಗಾಗಿ ನೋಟಿಸ್ ಕೊಟ್ಟ ತಕ್ಷಣ ಹೈಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಅದು ಕಾನೂನು ಪ್ರಕ್ರಿಯೆ ಬಗ್ಗೆ ನಾನು ಅದ್ರ ಬಗ್ಗೆ ಬಹಿರಂಗವಾಗಿ ಮಾತಾಡೋಕ್ಕೆ ಆಗೋದಿಲ್ಲ. ಬಟ್ FIR ಮಾಡೋದು ಮತ್ತು ನೋಟಿಸ್ ಕೊಡೋದು ಪ್ರಕ್ರಿಯೆ 100% ಎಲ್ಲ ಕಡೆ ಇಲಾಖೆಯಿಂದ ಆಗಿದೆ. जुड़े रहिएगा आपके अपने चैनल बीजापुर समय के साथ।